ಇದು ಏನಂತ ಗೆಸ್ ಮಾಡ್ತೀರಾ ಫ್ರೆಂಡ್ಸ್? ಇದು ಪಡ್ಡುನೂ ಅಲ್ಲ, ದೋಸೆನೂ ಅಲ್ಲ, ಇಡ್ಲಿನೂ ಅಲ್ಲ. ಏನಿರ್ಬೋದು? ನೀವು ಯಾವ ಶೇಪಲ್ಲಿ ಮಾಡ್ತೀರೋ ಆ ಶೇಪಿಗೆ ಒಂದು ಹೆಸರು. ತವಾದಲ್ಲಿ ಮಾಡಿದ್ರೆ ದೋಸೆ, ಪಡ್ಡು ಬಟ್ಲಲ್ಲಿ ಹಾಕಿ ಮಾಡಿದ್ರೆ ಪಡ್ಡು, ಒಗ್ಗರಣೆ ಬಾಣಲಿನಲ್ಲಿ ಹಾಕಿ ಮಾಡಿದ್ರೆ ಬಂದ್ ದೋಸೆ. ನೀವು ಯಾವ ಹೆಸರು ಬೇಕಾದ್ರೂ ಇಟ್ಕೋಬೋದು ಇದಕ್ಕೆ. ನಾನಂತೂ ಇದಕ್ಕೆ ಬಂದ್ ದೋಸೆ ಅಂತ ಹೆಸರಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಸ್ವಲ್ಪ ಬಂದ್ ಥರ ದಪ್ಪಕ್ಕಿರುತ್ತೆ, ಅದಕ್ಕೋಸ್ಕರ. ರೆಸಿಪಿ ಶುರು ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಪೋಸ್ಟ್ ಮಾಡೋ ಪ್ರತಿಯೊಂದು ಪೋಸ್ಟ್ ಕೂಡ ನಿಮಗೆ ಫಸ್ಟ್ ಬರುತ್ತೆ. ನಿಮ್ಮ ಒಂದೇ ಒಂದು ಲೈಕ್ ಹಾಗೆಯೇ ಒಂದು ಕಾಮೆಂಟ್ ನನಗೆ ತುಂಬ ಸ್ಫೂರ್ತಿ ಕೊಡುತ್ತೆ. ನಿಮ್ಮ ಒಂದು ಕಾಮೆಂಟ್ ನನಗೆ ತಪ್ಪಾಗಿದ್ರೆ ಸರಿ ಮಾಡ್ಕೊಳಕ್ಕಾಗತ್ತೆ, ಅಥವಾ ಬೇರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಿದ್ರೆ ಅದು ಸಹ ಮಾಡ್ಕೋಬೋದು. ಅಥವಾ ಒಳ್ಳೆ ಕಾಮೆಂಟ್ ಆಗಿದ್ರೆ, ಅಂದರೆ ಎನ್ಕರೇಜಿಂಗ್ ಕಾಮೆಂಟ್ ಆಗಿದ್ರೆ ನಾನು ಇನ್ನೂ ಚೆನ್ನಾಗಿ ರೆಸಿಪಿಗಳನ್ನ ಮಾಡೋಕ್ಕೆ ಸ್ಫೂರ್ತಿ ಕೊಡುತ್ತೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ಬಂದ್ ದೋಸೆಗೆ ಏನೆಲ್ಲ ಬೇಕು ನೋಡೋಣ. ನಾನಿಲ್ಲಿ ಒಂದು ಚಟ್ನಿ ಬಟ್ಲಲ್ಲಿ 2 ಬಟ್ಲು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಉಪ್ಪಿಟ್ಟು ರವೆ ಕೂಡ ಹಾಕೋಬೋದು. ನಾನು ಬಟ್ಲಲ್ಲಿ ಒಂದ್ಸಲ ಸೋರಿಸಿ ಮತ್ತೆ ಯಾಕೆ ಮಿಕ್ಸಿಗೆ ಹಾಕೋದು ಅಂತ ಹೇಳ್ಬಿಟ್ಟು ಈಗ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೊಂಡು ಮಾಡ್ತಾ ಇದ್ದೀನಿ. 2 ಬಟ್ಲು ರವೆಗೆ 1.5 ಬಟ್ಲಷ್ಟು ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ. ಮೊಸರು ಹುಳಿ ಇರಬೇಕು. ಮೊಸರು ಹಾಕಿದ ಬಟ್ಲಿಗೆನೆ ನೀರು ಹಾಕೊಂಡು 1 ಬಟ್ಲಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೀವು ಬೇಕಾದ್ರೆ ಹಾಗೆ ಕೈಯಲ್ಲಿ ಕೂಡ ಕಲಸಿಡ್ಬೋದು. ಬಟ್ ಈ ಥರ ಮಿಕ್ಸಿನಲ್ಲಿ ಮಾಡೋದ್ರಿಂದ ಆ ಮಿಕ್ಸಿ ಬಿಸಿಗೆ ಸ್ವಲ್ಪ ಬೇಗ ಅದು ಮೆತ್ತಕ್ಕಾಗುತ್ತೆ, ಹಾಗೇನೆ ಸ್ವಲ್ಪ ಮಟ್ಟಿಗೆ ಫರ್ಮೆಂಟ್ ಆಗುತ್ತೆ. ಈಗ ಇದನ್ನೆಲ್ಲ ನಾನು ಒಂದು ಬೇರೆ ಕಂಟೈನರಲ್ಲಿ ತಗೊಳ್ತಾ ಇದ್ದೀನಿ. ಈಗ ಇದನ್ನ ಕವರ್ ಮಾಡಿ ಒಂದು 2 ನಿಮಿಷ ಪಕ್ಕಕ್ಕೆ ಇಡೋಣ, ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ. ಈರುಳ್ಳಿ ಕಟ್ ಮಾಡಿದಾಗ ಒಂದೊಂದು ಸತಿ ಈ ಥರ ಮಸಿ ಥರ ಇರುತ್ತೆ, ಅದನ್ನು ತೊಳ್ಕೊಂಡು ಬರ್ತೀನಿ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಈಗ ಒಂದು ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳ್ಕೊಂಬಂದು ಅದನ್ನು ಸಹ ಸಣ್ಣಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ಮುಸ್ಕಿನ ಜೋಳನೂ ಬಿಡಿಸಿಟ್ಕೊಳ್ತೀನಿ. ಈಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಅದು ಫುಲ್ ಬಿಸಿ ಆದಮೇಲೆ ಸ್ಟವ್ನ ಸಿಮ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೆ ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ 1 ಸ್ಪೂನ್ ಅಷ್ಟು. ಈಗ ಇದಕ್ಕೆ ಶುಂಠಿ ಹಾಕೊಳ್ಳೋಣ. 1 ಸ್ಪೂನಲ್ಲಿ ಸ್ವಲ್ಪ ಕೈ ಆಡಿಸೋಣ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದನ್ನು ಸ್ಪೂನಲ್ಲಿ ಸ್ವಲ್ಪ ಕೈ ಆಡಬೇಕು. ಹಸಿಮೆಣಸಿನ್ಕಾಯಿ ಶುಂಠಿ ವಾಸನೆ ಎಲ್ಲ ಹೋದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಹೀಗೇನೆ ತುಂಬ ಹುರಿಬಾರ್ದು, ಅದ್ರ ಕ್ರಿಸ್ಪಿ ಹಾಗೆ ಇರಬೇಕು. ಸ್ವಲ್ಪ ಬಣ್ಣ ಬದಲಾಯಿಸೋ ತನಕ ಹುರಿದ್ರೆ ಸಾಕು. ಇದೀಗ ಆಗಿದೆ. ಈಗ ಸ್ವೀಟ್ ಕಾರ್ನ್ ಹಾಕೋಣ, ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. 1 ನಿಮಿಷದಷ್ಟು ಇದನ್ನ ಸುಮ್ಮನೆ ಈ ಥರ ಕೈ ಆಡಬೇಕಷ್ಟೇನೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಕಲಸಿಟ್ಟಿದ್ವಲ್ಲ ಹಿಟ್ಟು, ಅದನ್ನು ತಗೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪಿನ ಪುಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ಒಂದು ಮಿಕ್ಸರಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಬಿಟ್ಟು ಈ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ರೆಡಿ, ಅದನ್ನೆಲ್ಲ ತೆಗೆದು ಇದಕ್ಕೆ ಹಾಕೊಂಡ್ಬಿಡೋಣ. ಇದು ಈ ಬ್ಯಾಟರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಅಂತ. ಇದಕ್ಕೀಗ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ನಾನೊಂದು 3 ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಅದು ಕರಗೋ ಹಾಗೆ ಸಕ್ಕರೆನೂ ಸೋಡಾ 2 ಮಿಕ್ಸ್ ಆಗಬೇಕು ಚೆನ್ನಾಗಿ. ಆ ಥರ ಇದನ್ನು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಚಿಕ್ಕ ತವ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಸವರಿದ್ದೀನಿ. ಈಗ 1 ಚಮಚದಷ್ಟು ಹಿಟ್ಟು ಹಾಕ್ತಾ ಇದ್ದೀನಿ. ನಿಮಗೆ ತೆಳುವಾಗಿ ಬೇಕು ಅನ್ನಂಗಿದ್ರೆ ಸ್ಪ್ರೆಡ್ ಮಾಡಬೇಕು, ಇಲ್ಲಾಂದರೆ ಅದನ್ನು ಟಚ್ ಮಾಡೋದು ಬೇಡ. ಈಗ ಬ್ರಷಲ್ಲಿನೇ ಅಂಚಿಗೆಲ್ಲ ಎಣ್ಣೆ ಹಾಕೋಣ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕ್ತಿಲ್ಲ, ನಾನು ಬ್ರಷಲ್ಲಿ ತಗೊಳ್ತಿದ್ದೀನಿ ಅಷ್ಟೇ, ಅದ್ರಲ್ಲಿ ಎಣ್ಣೆ ಬರಲ್ಲ ಅಷ್ಟು. ಈ ಥರ ಸೈಡಲ್ಲೆಲ್ಲ ಬೆಂದಿದ್ದು ಕಾಣುತ್ತೆ ನಮಗೆ. ಅವಾಗ ನಿಧಾನಕ್ಕೆ ಇದನ್ನು ಟರ್ನ್ ಮಾಡೋಣ. ಇದನ್ನ ನಿಮಗೆ ತೋರ್ಸೋಕ್ಕೋಸ್ಕರ ಒಂದೊಂದು ತವಾದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ದೊಡ್ಡ ತವಾದಲ್ಲಿ ಮಾಡಿದ್ರೆ ದೋಸೆ ಆಗುತ್ತೆ. ಈ ಥರ ತವಾದಲ್ಲಿ ಮಾಡಿದ್ರೆ ನಮಗೆ ಸೆಟ್ ದೋಸೆ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ.
ಸೇಮ್ ಟು ಸೇಮ್ ಸೆಟ್ ದೋಸೆ ಥರನೇ ಇರುತ್ತೆ, ಹೋಟ್ಲಲ್ಲಿ ತೊಗೊಳ್ತೀವಲ್ಲ ಆ ಥರನೇ ಇರುತ್ತೆ. ಈಗ ಒಗ್ಗರಣೆ ಬಾಣಲಿನಲ್ಲಿ ಮಾಡ್ತೀನಿ. ಇದಕ್ಕೆ ಈ ಥರ ಚಿಕ್ಕದೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಳಿ. ನಾವು ಡೈರೆಕ್ಟಾಗಿ ಒಗ್ಗರಣೆ ಬಾಣಲಿನ ಸ್ಟವ್ ಮೇಲೆ ಇಟ್ಟರೆ ದೋಸೆ ಎಲ್ಲ ಬೇಗ ಸೀದೋಗ್ಬಿಡುತ್ತೆ. ಯಾಕಂದರೆ ಇದು ಅಷ್ಟು ದಪ್ಪ ಇರಲ್ಲ ಅಲ್ವಾ ತಳ ಇತ್ತವದು ಕಡಾಯಿದು. ಅದಕ್ಕೆ ನಾನು ನೋಡಿ ಇವಾಗ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಸ್ವಲ್ಪ ಡಿಸ್ಟೆಂಟ್ ಮಾಡಿ ಫುಲ್ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ಟವ್ನ. ಮಾಡ್ತಾ ಇರೋದ್ರಿಂದ ಎಷ್ಟು ಸೂಪರಾಗಿ ಬಂತು ಗೊತ್ತಾ ದೋಸೆ. ನೋಡಿ ಇದನ್ನೇ ಬಂದ್ ದೋಸೆ ಅಂತ ಅನ್ನೋದು. ನೀವು ಯಾವ ಸೈಜ್ ಬಾಣಲಿನಲ್ಲಿ ಮಾಡ್ತೀರೋ ಆ ಸೈಜ್ ದೋಸೆ ಆಗುತ್ತೆ. ಅದಕ್ಕೆ ಸೇಮ್ ಟು ಸೇಮ್ ಬಂದ್ ಥರನೇ ಇರುತ್ತೆ ಇದು. ನೋಡಿ ಈಗ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ. ನೀವು ಹಿಟ್ಟು ಕಲಸುವಾಗ ಅಂದ್ರೆ ರವೆ ಮತ್ತೆ ಮೊಸರೆಲ್ಲ ಸೇರಿಸಿ ಕಲಸುವಾಗ ಏನಾದರೂ ತೆಳುವಾದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ರವೆ ಹಾಕಿದ್ರಾಯ್ತು, ಅಥವಾ ರವೆ ಇರ್ಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕಿದ್ರೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದು ದೋಸೆನೂ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಮುಚ್ಚಳ ಮುಚ್ಚಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೇಲೆಲ್ಲ ಬೇಗ ಬೆಂದೋಗುತ್ತೆ ಹಬೆಗೆ. ನೋಡಿ ಈಗ ಮೇಲೆಲ್ಲ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ. ಮತ್ತೆ ಇದನ್ನ ತಿರುಗಿಸ್ಕೊಂಡು ಈ ಥರ ಹಾಕಿದ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗೋಲ್ಡ್ ಕಲರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಕೈಯಲ್ಲೊಂದು ಈ ಕೈಯಲ್ಲೊಂದು ಹಿಡ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಿಮ್ಗಿಲ್ಲಿ ಎಲ್ಲ ತರ ದೋಸೆನೂ ತೋರಿಸ್ತಾ ಇದ್ದೀನಿ. ದೊಡ್ಡ ದೋಸೆ, ಬಂದ್ ದೋಸೆ ಮತ್ತೆ ಪುಟಾಣಿ ದೋಸೆ ಮೂರನ್ನು ತೋರಿಸ್ತಾ ಇದ್ದೀನಿ. ಮತ್ತೆ ಇದ್ರ ಕಾಯಿ ಚಟ್ನಿನೂ ಸೂಪರ್. ಇದಕ್ಕೆ ಬರೀ ತೆಂಗಿನಕಾಯಿ, 2 ಕಾಳು ಮೆಣಸು ಮತ್ತೆ 1 ಲವಂಗ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಇದ್ರ ಕಾಂಬಿನೇಷನು. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಇದೇ ತರ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನ ಮರಿ